ಇಷ್ಟೊತ್ತು ದೇವರು ಆರಾಧನೆ ಮೂಲಕ ನಮ್ಮನ್ನು ದೇವರು ಮಾತಾಡಿಸಿದ್ದಾರೆ. ಮುಂದಿನ ಒಂದು ವಚನದ ಭಾಗದ ಮೂಲಕ ದೇವರು ನಮ್ಮನ್ನು ಮಾತಾಡಿಸಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಆಮೇಲೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಪರಲೋಕ ತಂದೆ, ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ, ನಿನ್ನ ಬಲ ಸ್ವಾಮಿ. ಈ ಕೊಡುವಂಥ ವಾಕ್ಯದ ಭಾಗದ ಮೂಲಕ ನೀ ಮಾತಾಡೋದು ದೇವರು ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಒಂದೇ ಇಲ್ಲಿ ಮಹಿಮೆಯಾಗಲಿ. ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಇವತ್ತಿನ ವಾಕ್ಯದ ಭಾಗದ ಮೂಲಕ ಪ್ರತಿಯೊಂದು ಜನಗಳ ಮುಟ್ಟು ಸ್ವಾಮಿ ನಾಮದ ಮಹಿಮೆಗಾಗಿ ಅಪೇಕ್ಷೆ ಯೇಸುವಿನ ನಾಮದಲ್ಲಿ ಬೇಡಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ವಚನದ ಭಾಗ ಭಯದ ಬಗ್ಗೆ ನಾನು ಇವತ್ತು ವಾಕ್ಯ ತಿಳಿಸ್ತಿದ್ದೀನಿ. ಭಯ ಅಂತಂದರೆ ಇವತ್ತು ಸಾಮಾನ್ಯವಾಗಿ ಮನುಷ್ಯನಾಗಿ ಹುಟ್ಟಿದಂಥ ಪ್ರತಿಯೊಂದು ಮನುಷ್ಯನಿಗೆ ಕೂಡ ಭಯ ಅಂತ ಹೇಳೋದಿದೆ. ಯಾರು ಧೈರ್ಯಶಾಲಿಗಳಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಭಯ ಇರ್ತದೆ. ಯಾರು ಮಧ್ಯ ಮಾತಾಡಬಾರ್ದು. ಒಂದಲ್ಲ ಒಂದು ರೀತಿಯಲ್ಲಿ ಭಯ ಇದ್ದೇ ಇರ್ತದೆ. ಆ ಭಯದಲ್ಲಿ ಇವತ್ತು ನನಗೆ ಗೊತ್ತಿರೋ ಹಾಗೆ ಒಂದು 3 ವಿಷಯದ ಬಗ್ಗೆ ಭಯ ತೋರಿಸ್ಕೊಳ್ತೀನಿ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಯದಲ್ಲಿ 3 ವಿಷಯವಾದಂಥ ಭಯ ಇದೆ. ಒಂದು, ದೇವರ ಮೇಲೆ ಇರುವಂಥ ಭಯ. ಇವತ್ತು ತುಂಬ ಜನಕ್ಕೆ ದೇವರ ಮೇಲೆ ಭಯ ಇರೋರು ಇದ್ದಾರೆ. ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿಕೊಂಡು ಭಯ ಇಲ್ಲದೇ ಬದುಕುವಂಥ ಜನಗಳು ಕೂಡ ಇದ್ದಾರೆ. ಎರಡನೇ ಭಯ ಬಂದು ಮನುಷ್ಯರ ಭಯ. ಮೂರನೇದು ಬಂದು ತನಗೆ ತಾನೇ ಭಯ ಪಟ್ಕೊಳ್ಳೋದು, ಭ್ರಮೆ. ತನಗೆ ತಾನೇ ಭಯ ಪಟ್ಕೊಳ್ಳೋದು. ಈ ಭಯದ ಬಗ್ಗೆ ನಾವು ನೋಡೋಣ. ಮಕ್ಕಳ, ಈ ಭಯದ ಬಗ್ಗೆ ನಾವು ನೋಡೋಣ. ಈ ದೇವರ ಭಯ ಯಾರಿಗೆ ಇದೆಯೋ ಅವ್ರು ಯಾವತ್ತೂ ಕೂಡ ಆಶೀರ್ವದಿಸಲ್ಪಡ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿದೆ ನಾನು ಮಾಡ್ತಾ ಇರೋದು ಪಾಪ. ಇವತ್ತು ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ಎಷ್ಟು ಮಕ್ಕಳು ಕಾಲೇಜಲ್ಲಿ ಹಾಳಾಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆ ಒಂದು ಕೇಸ್ ಬಂತು ನಮಗೆ. ಹೋಗ್ತಾ ಇರೋದು ಕಾಲೇಜಿಗೆ, ಯಾರೋ ಫ್ರೆಂಡ್ ಕರ್ಕೊಂಡು ಹೋಗಿದ್ದು, ಪಾಪ ಅವ್ರ ಮಗನ ಮೇಲೆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಮಾಡಿದವನು ಯಾರೋ, ನಿನ್ನ ಫ್ರೆಂಡಿಂದ ಇಷ್ಟೆಲ್ಲ ಆಯಿತು. ಹೋಗಿದ್ದೆ ತಪ್ಪ. ಹುಟ್ಟ ಸೀರೆ ಗಟ್ಟಿ ಇದ್ದರೆ ಮುಟ್ಟೋರು ಯಾರದ ಗಾದೆ ಇದೆ. ಹುಟ್ಟು ಸೀರೆನ ಲೂಸ್ ಬಿಟ್ಕೊಂಡ್ರೆ ಈಗ ಹಾಳಾಗೋದಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತು ಏನಾಗ್ತಾ ಇದ್ದಾರೆ, ದೇವ್ರ ಮೇಲೆ ಭಯನೇ ಇಲ್ಲ. ಜನಗಳನ್ನ ಮೆಚ್ಚೋಕ್ಕೋಸ್ಕರ ಓದಾಡ್ತಾರೆ. ಫೋನಲ್ಲಿ ಆಫ್ ಮಾಡ್ಬೇಕಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾದ ದೇವರ ಭಯ ಇರೋನು ತಪ್ಪು ಮಾಡದೆ ಸಾಧ್ಯವಾದಷ್ಟು ತನ್ನನ್ನು ತಾನು ತಿದ್ದಿಕೊಂಡು ಏನೇ ಕಷ್ಟ ಬಂದರು, ಏನೇ ದುಃಖ ಬಂದರು, ಏನೇ ಹಿಂಸೆ ಬಂದರು ಯಥಾರ್ಥವಾಗಿ ಜೀವಮಾನ ಮಾಡ್ತಾನೆ. ನಾಟಕದ ಜೀವಮಾನ ಮಾಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಾಟಕದ ಜೀವಮಾನ ಮಾಡ್ತಾರೆ ಗೊತ್ತಾ? ದೇವರ ಮೇಲೆ ಭಯ ಇರುವಂಥವನು ದೇವರಿಗೆ ಬೆಲೆ ಕೊಡುವಂಥ ವ್ಯಕ್ತಿ ಆಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿ 16:2 ಓದಿ. ಜ್ಞಾನೋಕ್ತಿ 16ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಒಂದು ನಿಮಿಷ. ಜ್ಞಾನೋಕ್ತಿ 16:2 ಓದಿ. 16:2 ಜೋರಾಗಿ. ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ಮನುಷ್ಯನ ನಡತೆ ಸ್ವಂತ ದೃಷ್ಟಿ ಶುದ್ಧ. ಯಾರು ಒಪ್ಕೊಳ್ಳೋದಿಲ್ಲ ಪ್ರಿಯರೇ. ನಾನು ಮಾಡಿದ್ದೆ ಸರಿ. ಯಾರಿಗಾದ್ರೂ ಬುದ್ಧಿವಾದ ಹೇಳ್ಬಿಟ್ರೆ ಸಡನ್ ಕೋಪ ಬಂದ್ಬಿಡ್ತದೆ. ಸಡನ್ ಚರ್ಚ್ ಬಿಟ್ಟು ಹೋಗ್ತಾರೆ. ತಲೆ ಕೆಡಿಸ್ಕೊಳ್ಳೋದಿಲ್ಲ. ಚರ್ಚ್ ಬಿಟ್ಟು ಹೋಗೋಂಥವ್ರು ಹೋಗ್ಬೋದು, ಇರುವಂಥವ್ರು ಇರ್ಬೋದು. ನಾವು ಇರೋದನ್ನ ಇದ್ದಂಗೆ ಹೇಳೋದು. ನೀನು ಈ ಥರ ಮಾಡ್ತಾ ಇದ್ದೆ, ನಿನಗೆ ಪ್ರಾಬ್ಲಮ್ ಇದೆ. ನೀನು ಈ ಥರ ಮಾಡ್ತಾ ಇದ್ದೆ, ನಿನಗೆ ಸರಿ ಇಲ್ಲ. ನೀನು ಈ ಥರ ಮಾಡ್ತಾ ಇದ್ದೆ, ಒಳ್ಳೆ ಕಾರ್ಯ ಮಾಡ್ತಿದ್ದೆ, ವೆರಿ ಗುಡ್ ಅಂತ ಹೇಳ್ತೀವಿ. ತಪ್ಪಾದ ಕಾರ್ಯ ಮಾಡೋರಿಗೆ ನಾವು ತಪ್ಪು ಅಂತ ಹೇಳ್ತೀವಿ. ಯಾಕೋತಾ? ನೀವು ತಪ್ಪು ಮಾಡಿ ನೀವು ಪಾಪಕ್ಕೆ ಹೋಗೋದಾದರೆ ಆ ಪಾಪಕ್ಕೆ ನಾನು ಲೆಕ್ಕ ಕೊಡಬೇಕು ಆತ್ಮಕ್ಕೆ. ಅರ್ಥ ಆಗ್ತಿದೆಯಾ? ನೀವು ತಪ್ಪು ಮಾಡಿ ನಿಮ್ಮ ಆತ್ಮ ನರಕಕ್ಕೆ ಹೋದರೆ ನನ್ನ ದೇವರು ಲೆಕ್ಕ ಕೇಳ್ತಾರೆ. ಗೊತ್ತಾ ನಿಮಗೆ? ಅದು ಗೊತ್ತಾ? ಇಬ್ರಿಯದಲ್ಲಿ ಬರ್ತಿದೆ, ಸಭಾ ನಾಯಕರು ನಿಮ್ಮ ಆತ್ಮಗಳಿಗೆ ಲೆಕ್ಕ ಕೊಡುವವರಾಗಿದ್ದಾರೆ ಅಂತೇಳಿ. ಎಷ್ಟೋ ಸಲ ಓದಿಸಿದ್ದೀನಿ. ಸಭಾ ನಾಯಕರು ನಿಮ್ಮ ಆತ್ಮಗಳಿಗೆ ಲೆಕ್ಕ ಕೊಡಬೇಕು. ನಿಮ್ಮ ಮಗಳು ಇವತ್ತು ಹಾಳಾಗೋದ್ರೆ ನಾನು ದೇವರಿಗೆ ಲೆಕ್ಕ ಕೊಡ್ಬೇಕಲ್ಲಮ್ಮ. ಆ ಕಾರಣಕ್ಕೋಸ್ಕರ ಕಂಡೀಷನ್ ಆಗಿ ಹೇಳ್ತೀವಿ. ಇಷ್ಟ ಇದ್ದರೆ ಇರ್ಬೋದು, ಇಲ್ಲಾದರೆ ಇಲ್ಲ. ತಿದ್ದುವಂಥ ವಾಕ್ಯಗಳನ್ನ ನಾವು ಕೊಡ್ತೀವಿ ಪ್ರಿಯರೇ. ಯಾವಾಗ ಎಲ್ಲಿ ತಿದ್ದುವಂಥ ವಾಕ್ಯ ಕೊಡ್ತಾರೋ ಅಂಥ ಸಭಾಪಾಲಕರ ಕಂಡ್ರೆ ಜನಕ್ಕಾಗೋದಿಲ್ಲ.
ಸಭಾಪಾಲಕರ ಹೆಂಡ್ತೀರನ್ನ ನೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ಜಗಳ ಹತ್ತಿಸ್ತಾರೆ. ಹಂಗೇನೆ ಕಾಣ್ದಂಗೆ ಮಾಡ್ಬಿಡವ, ಆ ಕಪ್ಪನೇ ಕಾಣ್ದಂಗೆ ಮಾಡಿಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿ ಶುದ್ಧ, ಆದರೆ ದೇವರು ನಿಮ್ಮ ಅಂತರಂಗವನ್ನೇ ಪರೀಕ್ಷೆ ಮಾಡ್ತಾರೆ. ನೀನು ತಂದೆ ತಾಯಿಗಳ ಕಣ್ಣು ಮುಚ್ಚಬಹುದು, ಸಭಾಪಾಲಕರ ಕಣ್ಣು ಮುಚ್ಚಬಹುದು, ನಿಮ್ಮ ಗುರು ಹಿರಿಯರ ಕಣ್ಣು ಮುಚ್ಚಬಹುದು, ನಿಮ್ಮ ಅಣ್ಣ ತಮ್ಮಂದರ ಕಣ್ಣು ಮುಚ್ಚಬಹುದು, ಆದರೆ ನಿನ್ನನ್ನು ದೇವರು ನೋಡ್ತಾ ಇರ್ತಾರೆ. ನೀನು ಮನೆ ಒಳಗಡೆ ಇರು, ಉತ್ತದ ಒಳಗಡೆ ಇರು, ನಿನ್ನನ್ನು ಕವರ್ ಮಾಡ್ಕೊಂಡಿರು, ನಿನ್ನನ್ನು ದೇವರು ನೋಡ್ತಾ ಇದ್ದಾನೆ. ಬಿ ಕೇರ್ಫುಲ್. ಒಂದೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನಾಟಕ, ನಿಮ್ಮ ಡ್ರಾಮಾ ಏನಿದ್ರು ಕೂಡ ಜೊತೆಗೆ ನಿಮ್ಮ ಜೊತೆಗೆ ನಂದು ಹೇಳ್ಕೊಳ್ತೀನಿ, ನಮ್ಮ ಡ್ರಾಮಾನೂ ಕೂಡ ಸುಮಾರು ಸಭಾಪಾಲಕರು ಕೂಡ ಡ್ರಾಮಾ ಆಡ್ತಾರೆ. ತುಂಬ ಸಭಾಪಾಲಕರು ಕೂಡ ದುಡ್ಡಿಗೋಸ್ಕರ ಡ್ರಾಮಾ ಆಡ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ದೇವರ ವಿಷಯದಲ್ಲಿ ನಡೆಯೋನು ನೀತಿವಂತನಾಗಿ ನಡಿಲೇಬೇಕು. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಕೀರ್ತನೆ 139 ಬರ್ತದೆ, ನೀನು ಕೂತ್ಕೊಳ್ಳೋದು, ಹೇಳೋದು, ಮಲಗೋದು, ನಡೆಯೋದು, ನೀನು ಏನೇ ಮಾಡ್ತೀಯೋ ನಿನ್ನ ಮನಸ್ಸಿನಲ್ಲಿರೋ ಆಲೋಚನೆ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಮನಸ್ಸಿನಲ್ಲಿರೋ ಆಲೋಚನೆ ಕೂಡ ನಾ ಕಂಡುಹಿಡಿತೀನಿ ಅಂತ ಹೇಳ್ತಾರೆ. ಹಾಗಾದರೆ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಇವತ್ತು ನಿನ್ನೆ ಬಂದಿರತಕ್ಕಂಥ ಮೊಬೈಲು ತಪ್ಪಾದ ಕೆಲಸ ಮಾಡೋರನ್ನ ನಾವು ಸಡನ್ನಾಗಿ ವೀಡಿಯೋ ಮಾಡ್ಕೊಂಡ್ಬಿಡ್ತೀವಿ, ನಿಜ ಅಲ್ವಾ? ಆಗ ಮನುಷ್ಯ ಕಂಡಿರೋ ಮೊಬೈಲೇ ಒಬ್ಬ ವ್ಯಕ್ತಿ ತಪ್ಪನ್ನ ಕಂಡುಹಿಡಬೇಕಿದ್ರೆ ದೇವರು ತೋರಿಸುವಂಥ ಆ ಮೊಬೈಲ್ ಹೆಂಗಿರ್ಬೋದು, ದೇವರ ಕ್ಯಾಮರಾ ಹೆಂಗಿರ್ಬೋದು ಲೆಕ್ಕ ಹಾಕಿ. ದೇವರ ಕಣ್ಣಿನ ಕ್ಯಾಮರಾದ ಮುಂದೆ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನೀನು ಎಲ್ಲಿಗೆ ಹೋದರೂ ನಿನ್ನಿಂದ ದೇವರ ಕಣ್ಣಿದ್ದೇ ಇರ್ತದೆ. ಆತ ಅಣುರೇಣು ತೃಣ ಕಾಷ್ಟದಲ್ಲಿ ಇರುವಾತನಾಗಿದ್ದಾನೆ. ಆತನ ಇಡೀ ಪ್ರಪಂಚದಲ್ಲಿ ಆತನ ಕಣ್ಣುಗಳು ನೋಡ್ತಾ ಇದೆ. ಆತನ ಅಂಗೈಯಲ್ಲಿ ನಾವು ಚಿತ್ರಿಸಿಕೊಂಡಿದ್ದೇವೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಏನು ಗೊತ್ತಾ, ಬರೀ ನಾಟಕ ಜೀವಿತ. ಇಲ್ಲಿ ಬಂದಾಗ ನಾವು ಏಸಪ್ಪನೇ ನಂಬ್ತಾ ಇರ್ತಾರೆ. ಅಲ್ಲ ಒಟ್ಟು ಅಯ್ಯಯ್ಯೋ, ಸುಮ್ಮನಾದರೂ ಮಂತ್ರವಾದಿಗಳಿಗೆ ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಸುಮ್ಮನಾದರೂ ಏನೇನೋ ಮಾಡ್ತಿದ್ದೀರಾ. ಹಲ್ಲೆಲೂಯಾ. ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಇದ್ದಿದ್ದನ್ನ ಇದ್ದಂಗೆ ನಾವು ಹೇಳಿ ಕಳಿಸೋದು ಬೇಡ, ಹೋಗ್ತಾ ಇರಲಿ ಅಂತವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನಗಳು ಏನು ಮಾಡ್ತಾರೆ ಗೊತ್ತಾ, ಒಳ್ಳೆ ಆರಾಧನೆ ಮಾಡ್ಬಿಟ್ರೆ ನಾ ದೇವ್ರ ಹತ್ರ ಇದ್ದೀನಿ ಅಂತ ಯೋಚನೆ, ಒಳ್ಳೆ ಪ್ರಾರ್ಥನೆ ಮಾಡಿದ್ರೆ ನಾ ದೇವ್ರ ಹತ್ರ ಇದ್ದೀನಿ ಅಂತ ಯೋಚನೆ ಇಲ್ಲ. ನಿಮ್ಮ ಹೃದಯನ ದೇವ್ರು ನೋಡ್ತಿದ್ದಾರೆ. ನೀನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯ ಅಂತೇಳಿ ದೇವ್ರು ನೋಡ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಬಂದು ಇಲ್ಲಿ ತುಂಬ ಪ್ರಾರ್ಥನೆ ಮಾಡೋದು ಮಾತ್ರಕ್ಕೆ ಆಶೀರ್ವಾದ ಅಲ್ಲ, ತುಂಬ ವಾಕ್ಯ ಓದಿದ್ರೆ ಆಶೀರ್ವಾದ ಅಲ್ಲ. ನಿನ್ನ ಮನೆಯಲ್ಲಿ ನಿನ್ನ ನಡತೆ ಹೇಗಿದೆ, ನೀನು ಇಲ್ಲಿ ಬಂದಾಗ ಹೆಂಗಿದ್ಯೋ ಹಂಗೆ ಹೊರಗಡೆ ಇದೆಯಾ. ಸ್ವಾಮಿ ಕೇಳ್ತಾ ಇರೋದೇನು ಗೊತ್ತಾ, ನಿನ್ನನ್ನು ನೀನು ಬದಲಾಯಿಸ್ಕೊಂಡು ಬಂದರೆ ಮಾತ್ರ ನಿನಗೆ ಆಶೀರ್ವಾದ. ಸ್ವಾಮಿ ಹೇಳ್ತಾರೆ, ನಿನ್ನ ಅಂತರಂಗ ನೋಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಂಬ್ತೀರಾ? ಹಾಗಾದರೆ ಏನೇ ಕೆಲಸ ಮಾಡಬೇಕಿರೋ ದೇವರ ಭಯ ನಿಮಗಿರಲಿ. ಏನೇ ಮಾಡಬೇಕಿರೋ ದೇವರ ಭಯ ನಿಮಗಿರಲಿ. ಹಲ್ಲೆಲೂಯಾ. ಎರಡನೇದಾಗಿ ಮನುಷ್ಯರ ಭಯ. ಹಲೋ, ಇದನ್ನು ಮತ್ತೆ ವಿವರಿಸ್ತೀನಿ. ಎರಡನೇದಾಗಿ ಮನುಷ್ಯರ ಭಯ. ಇವತ್ತು ಜನಗಳಿಗೆ ಏನು ಗೊತ್ತಾ, ದೇವರಿಗಿಂತನೂ ಮನುಷ್ಯರ ಭಯ ಜಾಸ್ತಿ. ಮನುಷ್ಯ ಏನು ಹೇಳ್ಬಿಡ್ತಾನೆ, ಕ್ರಿಸ್ತನ ಹತ್ರ ಬಂದು ವಾಸಿ ಮಾಡ್ಕೊಳ್ಳೋ ಗೊತ್ತು, ಎಲ್ಲೆಲ್ಲೋ ಹೋಗಿ ದೆವ್ವ ಬಿಟ್ಟಿದೆ, ಇಲ್ಲಿ ಬಂದಮೇಲೆ ದೆವ್ವ ಬಿಟ್ಟೋಗಿದೆ, ಎಲ್ಲೆಲ್ಲೋ ಹೋಗಿ ಬಂದಿರ್ತಾನೆ, ಎಲ್ಲೂ ಸಕ್ಸಸ್ ಆಗದೇ ಯೇಸು ಹತ್ರ ಬಂದು ಒಳ್ಳೇದಾಗಿದೆ. ಒಳ್ಳೇದು ಆದಮೇಲೆ ಒಳ್ಳೇದಾಗಿರೋ ದೇವ್ರನ್ನ ನೆನೆಸ್ಕೊಳ್ತಾ ಇಲ್ಲ. ಯೇಸು ಸ್ವಾಮಿ ಹತ್ರ ಬರ್ತಾರೆ, ಅದ್ಭುತ ಆದರೂ ಕೂಡ ನಾ ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಭಯಪಡುವಂಥ ಜನಗಳಿದ್ದಾರೆ. ಇಂಥವ್ರನ್ನ ಕೂಡ ದೇವರು ನೋಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೇಳಿಸ್ಕೊಳ್ಳಿ, ಇವತ್ತು ಮನುಷ್ಯರಿಗೆ ಮೇಲೆ ನಾವು ಭಯ ಪಡಬೇಕು. ನಿಜ, ಈಗ ಅಧಿಕಾರಿಗಳಿಗೆ ಗೌರವ ಕೊಡಬೇಕು. ಪೊಲೀಸ್ ಕಂಡಾಗ ಮಾತ್ರ ಹೆಲ್ಮೆಟ್ ಹಾಕೋದಲ್ಲ, ಪೊಲೀಸ್ ಇಲ್ಲದಿದ್ದಾದರೂ ಹೆಲ್ಮೆಟ್ ಹಾಕಬೇಕು. ನಿಜ ಅಲ್ವಾ? ಅಧಿಕಾರಿಗಳಿಗೆ ಭಯ ಪಡಬೇಕು, ಗುರು ಹಿರಿಯರಿಗೆ ಭಯ ಪಡಬೇಕು. ಹೌದು, ಮನುಷ್ಯರು ಒಳ್ಳೆಯ ಕಾರ್ಯಗಳಿಗೋಸ್ಕರ ಅವರಿಗೆ ಭಯ ಪಡಬೇಕು, ನಿಜ. ಆದರೆ ಇವತ್ತೇನು ಗೊತ್ತಾ, ತಪ್ಪಾದ ಕಾರ್ಯಗಳಿಗೆ ಭಯ ಪಡ್ತಾರೆ. ಇವತ್ತು ನಿಮಗೆ ಲೋಕದಲ್ಲಿ ಹೋಗಿ ಎಲ್ಲೂ ಸಕ್ಸಸ್ ಆಗಿಲ್ಲ. ಯೇಸು ಸ್ವಾಮಿ ಹತ್ರ ಬಂದಮೇಲೆ ಸಕ್ಸಸ್ ಆದಮೇಲೆ ಧೈರ್ಯವಾಗಿ ಹೇಳ್ರಯ್ಯ, ನಾನು ಯೇಸು ಹತ್ರ ಹೋಗಿ ಒಳ್ಳೇದಾಯ್ತು ಅಂತ ಹೇಳ್ರಯ್ಯ. ಯಾಕೆ ಹೇಳೋಕ್ಕಾಗೋದಿಲ್ಲ? ಅಲ್ಲಿ ಜನಗಳ ಮುಂದೆ ನಾಟಕ ಅಲ್ವಾ? ದೇವರು ಅದ್ಭುತ ಮಾಡಬೇಕು, ನಾನು ಹೆಂಗೆ ಮಾಡಲಿ?
ಅಲ್ಲಲ್ಲಿಯ ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಬೇಕಾ? ಜನಗಳ ಮುಂದೆ ನಾಟಕ ಆಡೋದನ್ನ ಬಿಡಿ. ಚರ್ಚಿಗೆ ಬರೋದು ಚರ್ಚಿಗೆ ಅಂತಲೇ ಹೇಳಿ. ನಾನು ಈ ಥರದ ಟಿ.ಎನ್.ಎಸ್.ಪುರದಲ್ಲಿ ನಾನು ಹೋಗ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಸಕ್ಸಸ್ ಆಯಿತು ಅಂದರೆ ಹೇಳಿ ಪ್ರಿಯರೇ, ಇದು ಹೇಳೋಕ್ಕಾಗೋದಿಲ್ಲ. ನಿಜ ಅಲ್ವಾ? ದೇವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕಂದ್ರೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಆಯಿತು. ಈಗ ಮೂರನೇ ಭಯ ಇಲ್ಲ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಮನುಷ್ಯನಿಗೆ ಭಯ ಪಡೋನು ಯಾವತ್ತೂ ಗುಲಾಮನ ಥರನೇ ಜೀವನ ಮಾಡ್ತಾನೆ. ನಮಸ್ಕಾರ ಬುದ್ಧಿ, ನಮಸ್ಕಾರ ಅಣ್ಣ, ನಮಸ್ಕಾರ ಸರ್. ಅವನು ಕೊಡೋಂಥ ಸಹಾಯಕ್ಕೋಸ್ಕರ ಅವನಿಗೆ ಗುಲಾಮ ಆಗಬೇಡಿ. ಅವನು ಏನೇ ಸಹಾಯ ಮಾಡಿದ್ರೆ ಅದು ವಾಪಸ್ ಕೊಡ್ತಿರೋ ತಾನೆ. ಯಾರು ಪುಕ್ಷಟ ಕೊಡ್ತಾ ಇಲ್ಲ ತಾನೆ. ಇವತ್ತು ಕೆಲಸಗಾರರು ಓನರಿಗೆ ಬೆಲೆ ಕೊಡಬೇಕು ನಿಜ, ಆದರೆ ಅವನು ದೇವರಿಗೆ ವಿರುದ್ಧವಾದಂಥ ಕೆಲಸ ಮಾಡಿದ್ರೆ ಅಂಥ ಜಾಗನ ಬಿಟ್ಬಿಟ್ಟು ಬನ್ನಿ. ಅಂಥ ಕೆಲಸಗಳು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ನನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾನೆ ಅನ್ಯಾಯದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ, ಎಷ್ಟೋ ಜಾಗಗಳಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಸಂಪಾದನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾನೆ. ಕಳ್ಳ ಲೆಕ್ಕಾಚಾರ ತೋರಿಸೋದಿಗೆ ದೇವರು ಮಕ್ಕಳೇ ಅಕೌಂಟೆಂಟ್ಗಳಾಗಿ ಕೂರಬಾರ್ದು. ಆ ಜಾಗದಲ್ಲಿ ನಿಂತುಬಿಟ್ಟು ಬರಬೇಕು, ಬೇಡ ಅಂತ ಹೇಳಬೇಕು. ನಾವು ತಿದ್ದಿದ್ರೆ ಇನ್ಯಾರಮ್ಮ ತಿಂತಾರೆ? ಅಲ್ಲಲ್ಲಿಯ ನಾವು ತಿದ್ದಬೇಕು. ನಮಗೆ ಲಂಚ ಕೊಡದಿದ್ರೆ ವ್ಯವಹಾರನೇ ಆಗೋದಿಲ್ಲ. ಲಂಚ ಕೊಡೋದಿಲ್ಲ ಅಂದರೆ ನೀವು ನಿಲ್ಲಬೇಕು. ಭಯ ಎಲ್ಲ ಪೊಲೀಸು ಹೊಡೆದ್ಬಿಟ್ರೆ ಭಯ, ಅಧಿಕಾರಿ ಕೆಲಸ ಮಾಡಿಕೊಡ್ರೆ ಭಯ. ನೀವು ಅಧಿಕಾರದಿಂದ ಕೇಳಿ, ನಿನಗೆ ಯಾಕೆ ಕೊಡಬೇಕೋ, ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ಲ ಅಂತ ಕೇಳಿ. ನೀವು ಯಾವಾಗ ನೀವು ಗದರ್ಸ್ಬಿಟ್ಟು ಕೇಳ್ತೀರೋ ಅವರಿಗೆ ಮನಸ್ಸಲ್ಲಿ ಬರ್ತದೆ, ನೀವು ಯಾವುದೋ ಒಂದು ರೆಕಮೆಂಡ್ ಇದೆ ಅಂತ ಅವ್ರು ಮಾಡಿಕೊಡ್ತಾರೆ. ಗೊತ್ತಾಯ್ತು? ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ, ಅವನ ಮೇಲೆ ಕೇಸ್ ಹಾಕಿ ಕೊಟ್ಟ ಮೇಲೆ ಅವ್ನು ಯಾಕಪ್ಪ ಕೋರ್ಟ್ ಕಚೇರಿ ಬೇಕು ಅಂದ್ರೆ ಅವ್ನು ನಿಮ್ಮ ಕೆಲಸ ಮಾಡಿಕೊಟ್ಟೇ ಕೊಡ್ತಾನೆ. ನೀನು ಕೆಲಸ ಮಾಡಿಕೊಡ್ಲಿಲ್ಲ ಅಂದರೆ ನಿನ್ನ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಹಂಗೆ ಹೇಳ್ಕೊಂಡು, ಲಕ್ಷ್ಮಿ ನೀನು ಪ್ರೈವೇಟ್ ಲಾಯರ್ ಹಿಡಿದಿರೋದು ಅವನ ಮೇಲೆ ಕೇಸ್ ಹಾಕೋಕ್ಕಾಗೋದಿಲ್ಲ. ನೀನು ಹಿಡಿದ್ರು ಪ್ರೈವೇಟ್ ಲಾಯರ್ನ, ಅವನ ಮೇಲೆ ಕೇಸ್ ಹಾಕೋದಿಲ್ಲ. ಅವ್ನು ಇರೋದೇ ಅದಕ್ಕೆ. ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ ಲಂಚ ಕೊಡಬೇಕಂತ ಭಯ ಪಡಬೇಡಿ. ಇವತ್ತೇನು ಗೊತ್ತಾ, ಮನುಷ್ಯರ ಭಯ ಜಾಸ್ತಿ. ಅವನು ಕೆಲಸ ಮಾಡಿ ಕೊಡದಿದ್ರೆ, ಅವ್ನು ನನಗೆ ಹೆಲ್ಪ್ ಮಾಡೋದಿದ್ರೆ, ದಯವಿಟ್ಟು ಒಂದು ಹೇಳ್ತೀನಿ, ಹುಟ್ಟಿಸಿರೋ ದೇವರು ಹುಲ್ಲಂತ ಮೇಯಿಸೋದಿಲ್ಲ. ನಿಮಗೆ ಎಲ್ಲೋ ಒಂದು ಕಡೆ ದೇವರು ಜೀವಿಸಲಿಕ್ಕೆ ಆ ಶಕ್ತಿ ಕೊಟ್ಟೇ ಕೊಡ್ತಾರೆ. ನೀವು ಮನುಷ್ಯರ ಮೇಲೆ ಭಯ ಪಡಬೇಕು. ಯಾವ ಥರ ಗೊತ್ತಾ, ಹಿರಿಕರಿಗೆ, ಅಧಿಕಾರಿಗಳಿಗೆ, ಗೌರವದಿಂದ ನಡ್ಕೊಳ್ಳೋರಿಗೆ, ಸತ್ಯ ಪ್ರಕಾರ ನಡ್ಕೊಳ್ಳೋದ್ರೆ ಬೆಲೆ ಕೊಡಿ. ಅಲ್ಲಲ್ಲಿಯ ಆಯಿತು. ಈಗ ಪುನಃ ಇದನ್ನು ವಿವರಿಸ್ತೀನಿ. ಮೂರನೇದು ತನಗೆ ತಾನೇ ಭಯ ಪಡೋದು. ತನಗೆ ತಾನೇ ಭಯ ಪಡೋದು ಯಾವ ಥರ ಗೊತ್ತಾ, ಕೆಲವೊಂದು ಜನಕ್ಕೆ ರಾತ್ರಿ ಭಯ. ಕರೆಂಟ್ ಹೋಗ್ಬಿಟ್ಟು ಆಗ್ಬಿಡ್ತಾರೆ. ಹೊರಗಡೆ ಟಾಯ್ಲೆಟ್ ಇರ್ತದೆ, ಉಚ್ಚೇಕ ಬರೋಕ್ಕೂ ಭಯ ಪಡ್ತಾರೆ. ಅಲ್ಲಲ್ಲಿಯ ಕೆಲವೊಂದು ಜನಕ್ಕೆ ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಳ್ಳೋಕೆ ಭಯ. ಗಾಡಿ ಓಡಿಸೋರು ನಾವು ಹಿಂದ್ಗಡೆ ಮೆಲ್ಲೆ ಅಂಕಲ್ ಅಂತ ನಮಗೆ ಹೇಳೋದು. ಆಗ ನನಗೂ ಜೀವದ ಮೇಲೆ ಭಯ ಇರೋದಿಲ್ವಾ? ನಾನು ಹೋಗ್ಬಿಟ್ಟು ಬಸ್ ಕೆಳಗಡೆ ಹೋಗ್ಬಿಡ್ತೀನಾ, ಮೆಲ್ಲೆ ಅಂಕಲ್ ಹೇಳೋದು. ಕೆಲವು ಜನ ನೋಡಿ ಬಸ್ಸಿಗೆಲ್ಲ ಸರಣ ಮಾಡ್ಕೊಂಡು ಹೋಗ್ತಾರೆ, ಎಲ್ಲೋ ಅದನ್ನು ಮಗ್ಸ್ಕೊಬಿಡ್ಬಾರ್ದು ಅಂತೇಳಿ. ಕೆಲವು ಜನಕ್ಕೆ ದೆವ್ವದ ಭಯ, ಭ್ರಮೆ ಕಾಣವ, ತನಗೆ ತಾನೇ ಭಯ ಪಟ್ಕೊಳ್ಳೋದು. ನಿಜನಾ? ಬೇರೆಯವ್ರು ಎದುರಿಸೋದು ಬೇಕಾಗಿಲ್ಲ, ಅವನಿಗೆ ಅವನೇ ಭಯ ಪಟ್ಕೊಳ್ಳೋದು. ಯಾವ ಥರ ಗೊತ್ತಾ, ದೆವ್ವದ ಭಯ ಆಯಿತಾ, ಮತ್ತು ಮರಣದ ಭಯ, ತನ್ನ ಮಕ್ಕಳ ಬಗ್ಗೆ ಭಯ. ಅಯ್ಯೋ ಲೇಟಾಗಿ ಬಂದುಬಿಟ್ರು, ಏನಾಯ್ತದೋ. ನಿಮ್ಮ ಮಕ್ಕಳ ಮೇಲೆ ಕಳೆದ ವಾರದಲ್ಲಿ ಹೇಳಿದಾಗ ಏಸು ರಕ್ತವನ್ನು ಹಚ್ಬಿಟ್ಟು ಕಳಿಸಿ, ಏಸು ರಕ್ತದಲ್ಲಿ ಜಯ. ನನ್ನ ಮಗಳು ಸಂಪೂರ್ಣ ಚೆನ್ನಾಗೇ ಬರ್ತಾಳೆ, ನನ್ನ ಮಗ ಚೆನ್ನಾಗಿ ಬರ್ತಾಳೆ. ದೇವ್ರ ಮೇಲೆ ಭಾರ ಹಾಕಿ ಬಿಡಿ. ನಿಮ್ಮ ಮಕ್ಕಳು ಕೆಟ್ಟ ಕಾರ್ಯಕ್ಕೆ ಹೋಗದಂಗೆ ನನ್ನ ದೇವರಲ್ಲಿ ದಡಿತಾರೆ. ಅಕಸ್ಮಾತ್ ಕೆಟ್ಟ ಕಾರ್ಯಕ್ಕೆ ಹೋದರೆ ಅಲ್ಲೇ ಏಟು ತಿಂದ್ಬಿಟ್ಟು ಬರ್ತಾರೆ ಅವರು. ಅದು ಗೊತ್ತಾ ನಿಮಗೆ? ಕೆಟ್ಟ ಕಾರ್ಯಕ್ಕೆ ಹೋದರೆ ಏಟು ತಿಂದ್ಬಿಟ್ಟು ಬರ್ತಾರೆ. ನಿಮ್ಮ ಮಕ್ಕಳನ್ನ ನಿಮಗೆ ತಿದ್ದಕ್ಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ಮನೆ ಒಳಗಡೆ ತಿದ್ಬೋದು, ಕಾಲೇಜಿಗೆ ಹೋಗ್ಬಿಟ್ಟು ತಿದ್ದಕ್ಕಾಗೋದಿಲ್ಲ. ದೇವ್ರಿಗೆ ಒಪ್ಪಿಸ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಅವ್ರು ಅಲ್ಲಿ ತಪ್ಪು ಮಾಡಿದಾಗ ಅಲ್ಲಿ ದೇವ್ರ ರೇಟ್ ಬಿದ್ದಾಗ ಅವ್ರು ವಾಪಸ್ ಬರ್ತಾರೆ. ಹಂಗೆ ಹೇಳ್ಕೊಂಡು ದೇವ್ರ ಕೈಕಾಲು ಮುರಿದಾಕೋದಿಲ್ಲ, ಅಲ್ಲೇ ಜನಗಳ ಕೈಲಿ ಸಿಕ್ಕಾಕೊಳ್ಳೋಕೆ ಮಾಡ್ತಾರೆ ಅಷ್ಟೇ. ಬುದ್ಧಿ ಕಲಿಸೋಷ್ಟು ಮಟ್ಟಿಗೆ ಮಾಡ್ತಾರೆ. ನಮ್ಮ ದೇವರು ದಯಾಮಯಿ, ಕೈಕಾಲು ಮುರಿಯೋದಿಲ್ಲ. ಆದರೆ ನಿಮಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಿಮ್ಮ ಗಂಡನ ಅಯ್ಯೋ ನಮ್ಮಲ್ಲಿ ಒಬ್ಬಳಿದ್ದಾಳೆ, ನನ್ನ ಗಂಡ ಹುಡುಗಿ ಸಾಹಸ ಮಾಡ್ತಾರೆ ಅವನಿಂದನೇ ಕಾವಲು ಬಿದ್ದು ಅವ್ಳ ಲೈಫನ್ನೇ ಕಳ್ಕೊಳ್ತಾ ಇದ್ದಾಳೆ. ನಾನು ಹೇಳ್ತೇನೆ, ದೇವ್ರಿಗೆ ಒಪ್ಸಮ್ಮ, ದೇವ್ರಿಗೆ ಒಪ್ಸೋದ್ರೆ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ ಅಂತೇಳಿ. ನಿಜ, ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಆದರೆ ದೇವ್ರಿಗೆ ಒಪ್ಸಿದ್ರೆ ಒಪ್ಪಿಸ್ತಾ ಇಲ್ಲ, ಇವಳೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಇವತ್ತು ಸಕ್ಸಸ್ ಆಗಿಲ್ಲ. ದೇವ್ರ ಮೇಲೆ ಒಪ್ಪಿಸಿ. ಅದೇ ನಮ್ಮಲ್ಲಿ ಶಾಂತ ಮಾಡಿ ತಗೊಂಡೊಬ್ಬರು ಆಂಟಿ ಇದ್ದಾರೆ. ಅವ್ರ ಮಗ ಈ ಥರ ತಪ್ಪಾದ ಕೆಲಸ ಮಾಡ್ತಾಯಿದ್ದ. ನಾವು ಒಂದೇ ಒಂದು ಮಾತು ಹೇಳಿದೆ, ಇಷ್ಟು ವರ್ಷ ನೀವು ಶ್ರಮ ಪಟ್ಟಿದೆಯಲ್ಲ, ಈಗ ದೇವ್ರಿಗೆ ಒಪ್ಪಿಸ್ಬಿಡು ಅಂತೇಳಿ.
ದೇವ್ರಿಗೆ ಒಪ್ಪಿಸಿ 45 ದಿವಸದಲ್ಲಿ ದೊಡ್ಡ ಜಗಳ ಆಗ್ಬಿಟ್ಟು ಅವಳು ಇವಳು ಬೇರೆ ಬೇರೆ ಆಗ್ಬಿಟ್ರು ಗೊತ್ತಾ. ಈ ಹೆಂಡತಿ ಮಾತ್ರ ಆ ಗಂಡನ ಈಗಲೂ ಹಗ್ಗ ಹಾಕೊಂಡಿದ್ದಾಳೆ. ಗಂಡನ ಮೇಲೆ ಭಯ, ಮಕ್ಕಳ ಮೇಲೆ ಭಯ. ಓಯ್, ಅರ್ಥ ಆಗ್ತಿದ್ಯಾ? ತನಗೆ ತಾನೇ ಭಯ ಪಡೋದು. ಹಾಗಾದರೆ ಈ 3 ಭಯದಲ್ಲಿ ಯಾವ ಭಯ ಶ್ರೇಷ್ಠ ನೀವು ಹೇಳಿ? ಒಂದನೇದಾಗಿ ದೇವ್ರ ಮೇಲೆ ಭಯ ಶ್ರೇಷ್ಠನೋ, ಮನುಷ್ಯರ ಮೇಲೆ ಭಯ ಶ್ರೇಷ್ಠನೋ, ತನಗೆ ತಾನೇ ಭಯ ಪಟ್ಕೊಳ್ಳೋ ಶ್ರೇಷ್ಠನೋ? ದೇವ್ರ ಮೇಲೆ ಭಯ ಪಡಿ, ನಿಮಗೆ ನೀವೇ ಭಯ ಪಟ್ಕೋಬೇಡಿ. ಇವತ್ತು ಏನು ಗೊತ್ತಾ, ಬರೀ ಭಯ 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 ಭಯ. ಹೌದು, ನನಗೂ ಭಯ ಇದೆ. ನನಗೂ ನಮ್ಮ ಅಧಿಕಾರಿಗಳ ಮೇಲೆ ಭಯ ಇದೆ. ಅವ್ರ ಮುಂದೆ ತಪ್ಪಾಗಿ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಕೆಲಸಕ್ಕೆ ಹೋಗೋನೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗೋನೆ. ನಮ್ಮ ಅಧಿಕಾರಿಗಳ ಮೇಲೆ ಭಯ ಇದೆ. ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಅದಕ್ಕೆ ಭಯ ಪಡಲೇಬೇಕು. ಸರ್ಕಾರದ ಮೇಲೆ ಭಯ ಇದೆ, ಯಾಕೆಂದರೆ ಸಿಗ್ನಲಲ್ಲಿ ನಾವು ಜಂಪ್ ಮಾಡಬಾರ್ದು, ಹೆಲ್ಮೆಟ್ ಯಾವಾಗಲೂ ಹಾಕಿರಬೇಕು. ಈ ಭಯ ನನಗಿದೆ. ಯಾವತ್ತೂ ನೀವು ನೋಡಿಬೇಕಿದ್ರೆ ಎಂಥ ಬೇಸಿಗೆನೇ ಬರಲಿ, ನಾನು ನನ್ನ ಹೆಂಡತಿ ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡೇ ಹೋಗೋದು. ಯಾಕೆಂದರೆ ಅಧಿಕಾರಿಗಳಿಗೂ ನಾವು ಭಯ ಪಡಬೇಕು. ಅಲ್ಲಲ್ಲಿಯ ಹಾಗಾದರೆ ಭಯ ಪಡಬೇಕು, ಆದರೆ ಪಡುವಂಥ ರೀತಿಯಲ್ಲಿ ಮಾತ್ರ ಪಡಬೇಕು. ಅನ್ಯಾಯಕ್ಕೆ ಭಯ ಪಡುವಂಥ ಅವಶ್ಯಕತೆಗಳು ಇಲ್ಲ ಪ್ರಿಯರೇ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಇವತ್ತು ಜನಗಳಿಗೆ ಏನು ಗೊತ್ತಾ, ಮನುಷ್ಯ ಮೆಚ್ಚುವ ಗಲಾಟೆ 1:10 ಓದಪ್ಪ. ಇವತ್ತು ಮನುಷ್ಯ ಮೆಚ್ಚಿದ್ರೆ ಸಾಕಷ್ಟೇ ಅವರಿಗೆ. ಅಲ್ಲಲ್ಲಿಯ. ಗಲಾತ್ಯ 1ನೇ ಅಧ್ಯಾಯ 10ನೇ ವಾಕ್ಯ ನೋಡಿ, ಓದಿ. 1ನೇ ಅಧ್ಯಾಯ 10ನೇ ವಾಕ್ಯ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ. ಒಂದು ನಿಮಿಷ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೀನು ಮನುಷ್ಯರನ್ನ ಮೆಚ್ಚಕ್ಕೆ ಹೋದ್ರೆ ನೀ ಕ್ರಿಸ್ತನ ದಾಸನೇ ಅಲ್ಲ. ನೀವು ಕ್ರಿಸ್ತನ ಭಕ್ತಿಯೇ ಅಲ್ಲ. ನೀವು ಮನುಷ್ಯರನ್ನ ಮೆಚ್ಚಿಸಕ್ಕೆ ಪ್ರಯತ್ನ ಪಡ್ತೀರಾ? ಅಯ್ಯೋ, ನಮ್ಮೂರವರು ಚರ್ಚಿಗೆ ಹೋದ್ರೆ ಬೈತಾರೆ, ನಮ್ಗೆ ಅಲ್ಲಿಗೆ ಹೋದ್ರೆ ಬೈತಾರೆ. ಬರಲೇಬೇಡಿ, ಅವ್ರನ್ನೇ ಇದು ಮಾಡ್ಕೊಳ್ತೀರಿ. ಇಲ್ಲಿಗೆ ಯಾಕೆ ಬಂದ್ಬಿಟ್ಟು ಮೆಲ್ಲೆ ಬರೋದು? ಅಲ್ಲಲ್ಲಿಯ. ಬೇಜಾರು ಮಾಡ್ಕೊಬೇಡಿ. ಸತ್ಯ ಹೇಳ್ತೀನಿ, ನೀವು ಚರ್ಚಿಗೆ ಬರಬೇಕಾದ್ರೆ ಚರ್ಚಿಗೆ ಬರ್ತಾ ಇದ್ದೀನಿ ಅಂತಲೇ ಬನ್ನಿ. ಯಾಕಂತ ಇವತ್ತು ನಾನು ಯೇಸು ಸ್ವಾಮಿನ ಒಬ್ಬ ಅಮ್ಮ ಕೊಡುವ ಜಾತಿ ಹುಟ್ಟಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ, ಕೊಡಗಿನ ಬ್ರಾಹ್ಮಣ. ಅಮ್ಮ ಕೊಡೋ ಕ್ಯಾಸ್ಟ್ ನಮ್ಮದು, ಆಯಿತಾ? ಅಲ್ಲಲ್ಲಿಯ ಅಲ್ಲಲ್ಲಿಯ. ಏನು ಹೇಳ್ತಿದ್ದೆ? ನಾನೊಬ್ಬ ಅಮ್ಮ ಕೊಡೋ ಕ್ಯಾಸ್ಟ್ ನಮ್ಮ ಕೊಡಗಿನಲ್ಲಿ. ನೀವಿಲ್ಲಿ 500 ಅಂತ ಬ್ರಾಹ್ಮಣರಕ್ಕಾದರೆ ನಮ್ಮನಲ್ಲಿ ಅಮ್ಮಯ್ಯ ಅಂತ ಕರೀತಾರೆ, ಗೊತ್ತಾಯಿತು? ನಾನು ಎಲ್ಲ ಕಡೆಗೆ ಹೋಗಿ ಸಕ್ಸಸ್ ಆಗಿದ್ದೇನೆ. ಯೇಸು ಹತ್ರ ಬಂದ ಸಕ್ಸಸ್ ಆಯಿತು. ನಾನು ಇವತ್ತು ಯೇಸು ಸ್ವಾಮಿನೇ ನನ್ನ ದೇವ್ರದ್ದು ಎಲ್ಲರ ಮುಂದೆ ಹೇಳ್ತೀನಿ. ಆದರೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜನಗಳು ಯೇಸು ಸ್ವಾಮಿಯಿಂದ ಅದ್ಭುತ ಪಡೆದು ಆಶೀರ್ವಾದ ಪಡೆದ್ಬಿಟ್ಟು ನಾನು ಯೇಸು ಹತ್ರ ನಂಬ್ತಾ ಇದ್ದೀನಿ, ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅಂಥವ್ರಿಗೆ ದೇವರು ಅದ್ಭುತ ಮಾಡೋದಿಲ್ಲ. ಅಲ್ಲಲ್ಲಿಯ. ದೇವರಿಗೂ ನೋವಿರ್ತದೆ. ಸಹಾಯ ಮಾಡೋಕ್ಕೆ ನಾನು ಬೇಕು, ಸೆಕೆಂಡ್ ಕೊಡೋಕ್ಕೆ ಇನ್ನೊಬ್ಬರು ನಾನು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ, ಗೊತ್ತಾ? ಅಲ್ಲಲ್ಲಿಯ. ನೀನು ಯಾರನ್ನ ಹೋಲಿಸ್ಕೊಳ್ತಿದ್ದೆ? ಸ್ವಾಮಿ ಹೇಳ್ತಾರೆ, ನೀನು ಮನುಷ್ಯರನ್ನು ಹೋಲಿಸ್ಕೊಳ್ತಾ ಇದೆಯೋ ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ಕ್ರಿಸ್ತನ. ಅಲ್ಲಲ್ಲಿಯ. ಹಾಗಾದರೆ ಕ್ರಿಸ್ತನ ದಾಸ ಆಗಿರ್ಬೇಕಾ? ಮನುಷ್ಯರಿಗೆ ಭಯ ಪಡುವಂಥ ವಿಷಯಕ್ಕೆ ಮಾತ್ರ ಭಯಪಡಿ, ಸುಮ್ಮನೆ ಅನ್ಯಾಯದ ವಿಷಯಕ್ಕೋಸ್ಕರ ಭಯ ಪಡೋಕೋಬೇಡಿ. ಧೈರ್ಯದಲ್ಲಿ ಹೇಳ್ಬೇಕು, ಶ್ವೇತಾ, ನನಗೆ ಚಿನ್ನದಂಥ 3 ಮಕ್ಕಳು ಕೊಟ್ಟಿದ್ದಾರೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೇಕು ನೀನು. ಇನ್ನೂ ಭಯ. ಎದುರುಗಡೆ ಮೀನಾಕ್ಷಿ ಏನು ಹೇಳ್ತಾಳೆ, ಪಕ್ಕದ ಮನೆ ಸರಸ್ವತಿ ಏನು ಹೇಳ್ತಾಳೆ, ಅದು ಬೇಡ ಕಣಮ್ಮ. ಅಲ್ಲಲ್ಲಿಯ. ನೀನು ನಿನ್ನ ದೇವರ ಬಗ್ಗೆ ಸಾಕ್ಷಿ ಹೇಳಬೇಕು. ಅಲ್ಲಲ್ಲಿಯ. ನಿನ್ನ ಯಜಮಾನ ಗಂಡ ಯಾರಮ್ಮ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ನಿಮ್ಮ ಗಂಡನ ತೋರಿಸ್ತಿರ್ತಾನೆ, ಪಕ್ಕದ ಮನೆಯನ್ನು ತೋರಿಸ್ತೀರಾ? ಯಾಕಮ್ಮ? ನಿನ್ನ ಗಂಡ ಯಾರಂತ ಹೇಳಿದಾಗ ನೀನು ಪಕ್ಕದ ಮನೆಯವ್ರನ್ನ ತೋರಿಸ್ಬೋದಲ್ಲ, ನಿನ್ನ ಗಂಡನ ಯಾಕೆ ತೋರಿಸ್ತೀಯಾ? ಆಗ ನಿನ್ನ ಗಂಡನ ಮೇಲೆ ಅಭಿಮಾನ ಇದೆ, ನಿನಗೆ ರಕ್ಷಣೆ ಕೊಡೋ ದೇವ್ರ ಮೇಲೆ ಅಭಿಮಾನ ಬೇಡವಾ? ನಿಜಾನ? ನಿನ್ನ ಗಂಡನ ಮೇಲೆ ನಿನಗೆ ಅಭಿಮಾನ ಆಯಿತು. ನಿಮ್ಮ ಅಪ್ಪ ಯಾರು ಇದ್ದಾರೆ? ನಿಮ್ಮ ಅಪ್ಪನ ತೋರಿಸ್ತಿದ್ದಾನೆ, ಬೇರೆ ಯಾರೋ ತೋರಿಸ್ತೀವ? ಯಾಕೆ? ನಮ್ಮ ಅಪ್ಪನ ಅಭಿಮಾನ. ಹಾಗೇನೆ ನಿಮ್ಮ ಅಪ್ಪನ ಮೇಲೆ ಅಷ್ಟು ಅಭಿಮಾನ ಇರಬೇಕು. ನಿಮ್ಮ ಅಪ್ಪನ ನಿನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ದೇವ್ರ ಮೇಲೆ ಅಭಿಮಾನ ಬೇಕಾ ಬೇಡ? ಇವತ್ತು ಅದು ಹೇಳ್ತಾ ಇಲ್ಲ. ಚಪ್ಪಳ ಜಾಸ್ತಿ ಬರಲಿಲ್ಲ ಯಾಕೋತಾ? ಬಾಕಿ ಇರೋರು ಹಂಗೇನೆಯ. ಅಲ್ಲೆಲುಯ್ಯ. ಹೆಂಗೇನೆಯ? ಹಂಗೇನೆಯ.
ಅಲ್ಲರಿಯ ಪ್ರೈಸ್ ಜ್ಞಾನೋಕ್ತಿ 29-25 ಜ್ಞಾನೋಕ್ತಿ ನಿಜನಮ್ಮ ನಾ ಹೇಳ್ತಾರದು ಹಾಂ ಅಲ್ಲರಿಯ ಮತ್ತೆ ಓದಿ ಜ್ಞಾನೋಕ್ತಿ ಹಾಂ ಮನುಷ್ಯನ ಭಯ ಹಾಂ ಉರುಲು ಯೆಹೋವನ ಭರವಸೆ ಉದ್ಧಾರ. ಮನುಷ್ಯನ ಭಯ ಯಾವಾಗಲೂ ನಿಮ್ಗೆ ಉರುಳು ಕುಣಿಕೆ ಹಾಕದಂಗೆ ತಿಳ್ಕೊಳ್ಳಿ. ನಿಮ್ಗೆ ನೇಣು ಹಾಕದಂಗೆ ಮನುಷ್ಯರ ಭಯ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮನ್ನು ನೀವೇನು ಮಾಡ್ತೀರ ಮನಸ್ಸಿಗೆ ಎಷ್ಟು ಭಯ ಪಡ್ತೀರೋ ನಿಮ್ಮನ್ನು ದೇವ್ರ ಕಾರ್ಯ ಆಗೋದಿಲ್ಲ. ಆದರೆ ದೇವರ ಮೇಲೆ ಭರವಸೆ ಇಡಿ, ನೀವು ಉದ್ಧಾರ ಆಗ್ತೀರಾ. ನನ್ನ ಸ್ವಾಮಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿಯ ಬೈಬಲ್ ಹೇಳ್ತಾ ಇದೆ ಮನುಷ್ಯರಿಗೆ ಭಯಪಡು ಬೇಡ ತಿಳಿದಿಲ್ಲ, ಆದರೆ ನಿನಗೆ ಒಳ್ಳೇದಾದ್ಮೇಲೆ ದೇವ್ರ ಮೇಲೆ ಮಾತಾಡೋದನ್ನ ಬಿಡಬೇಡ. ಯೇಸು ಸ್ವಾಮಿ ಸತ್ಯ ದೇವರು, ಜೀವಂತ ದೇವರು, ಮನಮರ್ಗ ದೇವ್ರ ಎದೆ ತಟ್ಕೊಂಡು ಹೇಳಿ ನನ್ನ ಕುಟುಂಬನ ಕಾಪಾಡದಂಥ ದೇವರು ಅಂತ ಹೇಳಿ. ಇವತ್ತು ಅದು ಹೇಳೋಕ್ಕಾಗೋದಿಲ್ಲ. ಯಾಕೆ? ಕಷ್ಟ. ನಿಮಗೆ ಹೇಳೋಕ್ಕೆ ಕಷ್ಟ ಆದರೆ ಬರ್ತದೆ ಕುಷ್ಟ. ಅಲ್ಲಲ್ಲಿಯ ಅದೇ ದೇವ್ರು ತರೋದಿಲ್ಲ ಕುಷ್ಟ, ಸೈತಾನ ತರ್ತಾನೆ. ಯಾವ ಥರ ಗೊತ್ತಾ? ನೀವು ಯಾವಾಗ ದೇವ್ರ ಹೆಸರು ಹೇಳಲಿಲ್ವೋ ಸೈತಾನ ಬರ್ತಾನೆ. ಅಲ್ಲಲ್ಲಿಯ ಸೈತಾನ ಹೆಂಗೆ ಬರ್ತಾನೆ? ಅಲ್ಲಲ್ಲಿಯ ಅದೆಲ್ಲ ಗೊತ್ತಿದೆ, ಆದರೂ ಹೇಳಕ್ ಭಯ, ಆದರೂ ಹೇಳಕ್ ಭಯ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಿಜನ ಅಣ್ಣ? ಅಣ್ಣ ನಿಜನ? ಪ್ರೈಸ್ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಹಾಗಾದರೆ ಇನ್ನೊಂದು ವಾಕ್ಯ ತಗೊಳ್ಳಿ. ಮತ್ತಾಯ 10:28. ಬೇಗ ಬೇಗ ಮುಗಿಸೋಣ. ಮತ್ತಾಯ 10:28 ತಗೊಳ್ಳಿ, ಓದಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಜನರಿಗೆ ಹೆದರಿರಿ. ಈಗ ಬನ್ನಿ ವಾಕ್ಯಕ್ಕೆ. ಅಕಸ್ಮಾತ್ ನೀವು ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೋದು, ಏಸಮದ ಹೋಗ್ತಾ ಇದ್ದೀನಿ, ನಿಮ್ಮ ದೇಹನ ಕೊಂದಾಕ್ಬಿಟ್ಟಿರ್ಬೋದು, ಆದರೆ ನಿಮ್ಮ ಆತ್ಮನ ಕೊಲ್ಲಕ್ಕಾಗುತ್ತಾ? ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಆತ್ಮನ ದೇಹನೋ? ಯಾರ್ದಾದ್ರೂ ದೇಹ ರಾಮ, ಭೀಮ, ಕಾಳ, ಕೃಷ್ಣಪರು, ಅಂತೋಣಿ, ಮೇರಿ, ಮರಿಯ ಎಲ್ಲ ಸತ್ರು. ಯಾರ್ದಾದ್ರು ದೇಹ ಹಂಗೇನೆ ಹೋಗಿದೆಯಾ ಮೇಲ್ಗಡೆಗೆ? ಹೋಗಿದ್ಯಾ? ಹೋಗಿಲ್ಲ ಅಂದರೆ ಹಾಗಾದ್ರೆ ಹೋಗಿರೋದು ಯಾವುದು? ಸತ್ತು ಹೋದ. ಯಾವುದು ಹೋಗಿರೋದು? ಸತ್ತು ಹೋದ. ಅವನ ದೇಹ ಹೋಯ್ತಾ? ಹಾಗಾದ್ರೆ ದೇಹ ಇಲ್ಲಿ ಮಣ್ಣಾಗ್ತದೆ, ಆದರೆ ನಿನ್ನ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕೆ ದೇಹನ ಕೊಂದಾಕ್ಬಿಡ್ಬೋದು. ನಿಮ್ಮ ಕುತ್ತಿಗೆಗೆ ಮಚ್ಚ ಹಾಕೋದು ಕೂಡ ನೀವು ಹೇಳಬೇಕು, ನಾನು ಯೇಸು ಸ್ವಾಮಿನ ನಂಬದ ಮೇಲೆ ಒಳ್ಳೇದಾಯಿತು ಅಂತೇಳಿ. ಒಳ್ಳೇದಾಗಲಿಲ್ವಾ? ಬೇಡ. ಒಳ್ಳೇದಾಗಲಿಲ್ಲ ಬೇಡ. ನಾನು ಯಾವುದೇ ದೇವ್ರುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇರ್ತೀನಿ ಗೊತ್ತಾ, ನಿಮಗೆ ಯೇಸುವಿಂದ ಒಳ್ಳೇದಾಗಿದೆಯಾ? ಕೊಂಡಾಡಿ ಹೊಗಳಿ 10 ಜನಕ್ಕೆ ಹೇಳಿ. ನೀವು ಹೇಳೋಕ್ಕೆ ಯಾವಾಗ ಭಯ ಪಡ್ತಾರೋ ಆಗ ಬರ್ತದೆ ಸೊಂಟ ನೋವು, ಆಗ ಬರ್ತದೆ ಹೊಟ್ಟೆ ನೋವು, ಆಗ ಬರ್ತದೆ ರೋಗ. ನಾನು ಏನು ಮಾಡೋಕ್ಕಾಗೋದಿಲ್ಲ. ಹಾಲೆಲೂಯ. ಹಾಲೆಲೂಯ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿ. ಆತ್ಮ ದೇಹ ಎರಡನ್ನು ನರಕಕ್ಕೆ ಹಾಕುವಂತ ದೇವರಿಗೆ ಭಯಪಡಿ. ನೀವು ನಾಟಕ ಆಡಿದ್ರೆ ನಿಮ್ಮ ಆತ್ಮವನ್ನು ನರಕಕ್ಕೆ ಹೋಗ್ತದೆ, ನಿಮ್ಮ ದೇಹವನ್ನು ನರಕಕ್ಕೆ ಹೋಗ್ತದೆ. ಎಚ್ಚರ. ಹಾಗಾದ್ರೆ ಯಾರಿಗೆ ಭಯಪಡಬೇಕು? ದೇವರಿಗೆ. ನೀವು ಒಳ್ಳೆ ಕಾರ್ಯ ಮಾಡಿದಾಗ ಅದಕ್ಕೆ ತಡೆ ಬರ್ತಾರೆ ನೋಡಿ, ಅಂಥವ್ರಿಗೆ ಭಯಪಡಬೇಡಿ. ನಿಮ್ಮ ಆತ್ಮ ನಿಮ್ಮ ದೇಹ ಎರಡನ್ನೂ ನರಕ ಕಳಿಸ್ತಾರೆ ನೋಡಿ, ಅವನಿಗೆ ಭಯಪಡಿ. ಯಾವ್ದು ಅವ್ರಿಗೆ ಭಯಪಡ್ತಾ ಇಲ್ಲ. ಬರೀ ಡ್ರಾಮ, ನಾಟಕ ಮಾಡೋರು ಎಲ್ಲಿದ್ದಾರೆ ಅಂತ ಚರ್ಚ್ ಒಳಗಡೆ ಇದ್ದಾರೆ ಅಂತ ಹೇಳ್ಬೇಕು. ಆ ನಾಟಕ ಮಾಡೋರು ಬಣ್ಣ ಹಾಕೊಂಡು ಮಾಡ್ತಾರೆ, ಇಲ್ಲಿ ಬಣ್ಣ ಹಾಕದೇ ನಾಟಕ ಮಾಡೋರು ಸುಮಾರು ಜನ ಇದ್ದಾರೆ. ಹಲೋ, ಅಲ್ಲಿ ಬಣ್ಣ ಹಾಕೊಂಡು ನಾಟಕ ಆಡ್ತಾರೆ, ಇಲ್ಲಿ ಬಣ್ಣ ಹಾಕದೇನೆ ನಾಟಕ ಆಡೋರು ಇದ್ದಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಜನಗಳು 1000 ಹೇಳಿ ನಿನಗೆ ಆಗಿರೋ ಅದ್ಭುತನ ನೀನು ಕೊಂಡಾಡಲೇಬೇಕು. ಕೊಂಡಾಡಿದಾಗ ನಿನ್ನ ಗಂಡನಲ್ಲಿ ಬದಲಾವಣೆ,
ನಿನ್ನ ಮಕ್ಕಳಲ್ಲಿ ಬದಲಾವಣೆ, ನಿನ್ನ ಕುಟುಂಬದಲ್ಲಿ ಬದಲಾವಣೆ, ನಿನ್ನ ಮನೆಯ ಪರಿಸ್ಥಿತಿ ಬದಲಾವಣೆ, ನಿನ್ನ ಆರೋಗ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ, ನಿನ್ನ ಹಣಕಾಸಿನ ವಿಷಯದಲ್ಲಿ ಬದಲಾವಣೆ. ಇಲ್ವಾ? ನೀ ಎಷ್ಟೇ ಸಂಪಾದನೆ ಮಾಡೋದು ನಿಲ್ಲೋದಿಲ್ಲ. ಯಾವಾಗ ನೋಡಿದ್ರು ಕೆಮ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಮೂಗಲ್ಲಿ ಸೀನ್ತಾ ಇರ್ತಾರೆ, ಯಾವಾಗಲೂ ಸೊಂಟ ನೋವು ಹೇಳ್ತಾ ಇರ್ತಾರೆ. ಅಯ್ಯಯ್ಯೋ, ಯಾಕೆ? ಭಕ್ತಿ ಅಲ್ಲ, ನಾಟಕ ಜಾಸ್ತಿ. ಜನಗಳ ಮೇಲೆ ಭಯ, ದೇವ್ರ ಮೇಲೆ ಭಯ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಆತ್ಮನೂ ಕೂಡ ನರಕಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ನೀವು ಏನೇ ಆದರೂ ಕೂಡ ನಾನು ಕ್ರೈಸ್ತನವನು ಧೈರ್ಯವಾಗಿ ಹೇಳೋಕ್ಕೆ ಪ್ರಯತ್ನ ಪಡಿ. ಹೇಳ್ತಾ ಇಲ್ಲ ಜನ. ಅದಕ್ಕೆ ಸಿದ್ದರಾಮಯ್ಯನವ್ರು ಏನಾದ್ರು ಗೊತ್ತಾ, ನೀನು ಯೇಸುನ ನಂಬ್ತಾ ಇದ್ದೀನೆಯಾ, ಇನ್ಯಾಕೆ ನೀನು ನಿನ್ನ ಜಾತಿನ ಹೇಳ್ತಾ ಇದ್ಯಾ, ಕ್ರೈಸ್ತ ಅಂತ ಹೇಳಯ್ಯ ತಗೊಂಡು ಕಾನೂನೇ ತಂದ್ಬಿಟ್ರು. ಇಷ್ಟು ಮಾಡಿನೂ ನಾಟಕ ಆಡ್ತಾ ಇದ್ರೆ, ಕ್ರೈಸ್ತ ಅಂತ ಹೇಳೋದಿದ್ರೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಲಕ್ಷ್ಮಿಗೆಲ್ಲ ಆರಾಮಾಗಿ ಹೇಳ್ಬೋದು ನಾ ಕ್ರೈಸ್ತರು ಅಂತ. ಹೆಂಗ ಅಂಕಲ್ ಜಮೀನು ವ್ಯವಹಾರ ಆಗಬೇಕು ಅಂತಂದರೆ ನಾನು ಏನು ಮಾಡೋಕ್ಕಾಗಿಲ್ಲ. ಹಾಂ, ಅಲ್ಲೆಲ್ಲಿಯ ಜನಗಣತಿ ಬಂದಾಗ ಯಾರ್ಯಾರು ಹೆಂಗೆಲ್ಲ ಕೊಟ್ಟಿದ್ದೀರೋ ದೇವ್ರಿಗೆ ಗೊತ್ತು. ನಾನಂತೂ ಕ್ರೈಸ್ತ ಅಂತಲೇ ಕೊಟ್ಟಿದ್ದೀನಿ. ನಮ್ಮ ಚರ್ಚಲ್ಲಿ ಕೆಲವೊಂದು ಜನ ಕ್ರೈಸ್ತ ಅಂತ ಕೊಟ್ಟಿದ್ದಾರೆ. ನಮ್ಗೆ ಅದೇ ಕೆಲಸ, ನಮ್ಮ ತೋಟದ ಕೆಲಸ, ಏನು ಮಾಡೋಕ್ಕಾಗೋದಿಲ್ಲ, ಎಂಥದ್ದು ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲಿಯ ಲಕ್ಷ್ಮೀ ಇಡೀ ಕುಟುಂಬ ನಂಬಿದೆ, ಧೈರ್ಯವಾಗಿ ಹೇಳ್ಬೋದು ನಾನು ಕ್ರೈಸ್ತರು ಅಂತೇಳಿ. ನೀವು ಕ್ರೈಸ್ತರು ಅಂತ ಧೈರ್ಯವಾಗಿ ಹೇಳ್ಬೋದು. ನೀವು ಯಾವಾಗ ಧೈರ್ಯವಾಗಿ ಹೇಳ್ತಿರೋ ಯೇಸು ಸ್ವಾಮಿಗೆ ಸಹಾಯ ಮಾಡೋಕ್ಕೆ ಅವ್ರ ಮನಸ್ಸು ಬರ್ತದೆ ಕಣಮ್ಮ. ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬರೋದ್ರಿಂದ ಬರೋದೇ ಇಲ್ಲ ಅಂಕಲ್ ಹೇಳೋರು ಇದ್ದಾರೆ ಇಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಏಸಪ್ಪ ನಿಮಗೆ ಉಪಕಾರ ಮಾಡಿದರೆ ಮಾತ್ರ ಹೇಳಿ, ಉಪಕಾರ ಮಾಡದಿದ್ರೆ ಹೇಳಕ್ಕೆ ಹೋಗಬೇಡಿ. ಈಗಲೂ ಹೇಳ್ತೀನಲ್ಲ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿದರೆ ಮಾತ್ರ ಹೇಳಿ, ಮಾಡದಿದ್ರೆ ಬೇಡ. ಉಪಕಾರ ಮಾಡಿನೂ ಹೇಳಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಅದೇ 32ನೇ ವಾಕ್ಯ ಓದಿ. ಅದರಲ್ಲಿ 32. 32. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಇಲ್ಲಾಂದರೆ ಒಪ್ಪಿಕೊಳ್ಳಲ್ಲ. ಯಾಕಂದ್ರೆ ಬಾಕಿ ಇರೋ ಬಾಯಿ ಇಲ್ಲ. ಯಾಕಂದ್ರೆ ಈಗ ಭಯ ನಿಜವಾಗಿ ಸ್ಟಾರ್ಟ್ ಆಗಿದೆ. ಭಯದ ಬಗ್ಗೆ ವಾಕ್ಯ ಕೊಟ್ಟಿದ್ದೀನಲ್ಲ, ದೆವ್ವಕ್ಕೆ ಭಯ ಪಡಬೇಡಿ, ಮನಸ್ಸಿಗೆ ಭಯ ಪಡಬೇಡಿ, ದೇವರಿಗೆ ಭಯಪಡಿ. ದೇವರು ನಿಮ್ಮ ಜೊತೆಲಿ ಇದ್ದಾಗ ದೆವ್ವ, ಪೀಡೆ, ಮಾಟ, ಮಂತ್ರ ಯಾವುದು ಬರೋದಿಲ್ಲ. ಇವತ್ತು ಅಮಾವಾಸ್ಯೆಗೆ ಭಯ ಪಡ್ತೀರಾ, ದೇವ್ರಿಗೆ ಭಯ ಪಡೋದಿಲ್ಲ. ಮಾಟ್ಲ ದಾಟ್ಬಿಟ್ರೆ ಸಾಕು, ಅಂಕಲ್ ದಾಟ್ಬಿಟ್ಟು ಅಂತ ಫೋನ್ ಮಾಡ್ತೀರಾ. ಹಾಂ, ಮಾಟ್ಲ ದಾಟ್ಬಿಟ್ಟು ಹೌದು ನನಗೂ ಅಮಾವಾಸ್ಯೆ ನಿಮ್ಮೆಲ್ಲ ಬರ್ತೈತಮ್ಮ. ಮಾಟ್ಲ ದಾಟ್ಬಿಟ್ಟು ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ, ಅಂಕಲ್ನ ದಾಟ್ಬಿಟ್ಟಿದ್ರೆ ನಾಚಿಕೆ ಆಗಬೇಕು. ಯೇಸು ರಕ್ತದಲ್ಲಿ ಜಯ. ನಾನು ಅದು ಏನು ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಾಯ್ಬಿಟ್ಟು ಹೇಳಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯಾವನು ಮನುಷ್ಯನ ಮುಂದೆ ನಾನು ಯೇಸುವಿನವನೆಂದು ಒಪ್ಪಿಕೊಳ್ಳೋನು, ನಾನು ಅವನನ್ನು ನನ್ನವನೆಂದು ಪರಲೋಕ ತಂದೆ ಮುಂದುಗಳು ಒಪ್ಕೊಳ್ತಾರೆ. ಕೆಳಗಡೆ ವಾಕ್ಯ. ಆದರೆ ಯಾವನು ಮನುಷ್ಯ ಮುಂದೆ ತಾನು ಯೇಸುವಿನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ನನ್ನವನಲ್ಲವೆಂದು. ಈಗ ನನ್ನವನಲ್ಲ ಅಂತ ಹೇಳಿದ್ಮೇಲೆ ನಿಮಗೆ ಅಲ್ಲಿ ಪರಲೋಕ ಹೇಳೋ ಜಾಗ ಇದೆಯಾ? ಯೇಸು ಸ್ವಾಮಿ ನಿಮ್ಮನ್ನ ಗೊತ್ತಿಲ್ಲ ಅಂದರೆ ಪರಲೋಕ ಹೋಗೋಕ್ಕಾಗುತ್ತಾ? ಹಾಗಾದರೆ ನೀವು ಯೇಸುವಿನವನು ತಿಳ್ಕೊಳ್ಳೋಕೆ ನಾಚಿಕೆ ಪಡೋದಾದರೆ, ಕ್ರಿಸ್ತನವನು ತಿಳ್ಕೊಳ್ಳೋಕೆ ನಾಚಿಕೆ ಪಡೋದಾದರೆ, ನಾನು ಕ್ರೈಸ್ತ ಅಂತ ಹೇಳೋದು ನಾಚಿಕೆ ಪಡೋದಾದರೆ, ಪರಲೋಕದಲ್ಲಿ ನಿಮ್ಮನ್ನು ಕೂಡ ಅವರು ಗ್ಯಾರಂಟಿ ನನ್ನವರು ಅಂತ ಹೇಳೋದಿಲ್ಲ. ನಿಜಾನ ಸುಳ್ಳ? ನಿಮ್ಮ ದೇಹನ ಸಾಯಿಸಿದ್ರು ನಿಮ್ಮ ಆತ್ಮನ ಸಾಯಿಸೋಕ್ಕಾಗೋದಿಲ್ಲ. 10:28 ಪ್ರಕಾರ ನಿಮ್ಮ ಆತ್ಮನ ಕಾಪಾಡ್ಕೊಳ್ಳಿ. ದೇಹ ಇವತ್ತು ಮಣ್ಣಿಂದ ಹುಟ್ಟಿ ಮಣ್ಣಿಗೆ ಹೋಗ್ತದೆ, ಅದು ಗೆಜ್ಜಲಾಗ್ಬಿಡ್ತದೆ. ಹೋಗೋದು ಆತ್ಮ. ಆತ್ಮ ಏನೋ ನರಕಕ್ಕೆ ಹೋಗ್ಬಿಡ್ತು, ನಿಮ್ಮ ಜೀವಮಾನದ ಕತೆ ಮುಗೀತು. ಇನ್ನು ನಿಮಗೆ ಲೈಫ್ ಲಾಂಗ್ ನರಕನೇ. ಇನ್ನು ನರಕದಲ್ಲಿ ಏಸಪ್ಪ ಅಂತ ಕೂಗೋದು ಆಗೋದಿಲ್ಲ. ನಿಮಗೆ ಬದುಕಿದಾಗ ಮಾತ್ರ. ಹಾಲೆಲೂಯಾ. ಇಬ್ಬರೇ 9:27 ತಗೊಳ್ಳಿ, ಭಾಳ ಚೆನ್ನಾಗಿದೆ. ಬೇಗ ಯಾರು ಮಾತಾಡ್ತಿರಲ್ಲ ಮಕ್ಕಳು? ಇಬ್ಬರಿಯಾ 9:27. ಹಾಂ,
ಹೇಳಿ. ಹಾಂ ಹಾಂ. ಒಂದೇ ಸಾರಿ ಸಾಯುವುದು. ಎಷ್ಟು ಯಾರಪ್ಪ 2 ಸಲ ಸಾಯ್ತೀರಾ? ಹಾಂ ಹೇಳಿ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಸಾಕು. ಒಂದೇ ಸಲ ಸಾಯೋದು, ಆಮೇಲೆ ನ್ಯಾಯ ತೀರ್ಪು. ಒಂದೇ ಸಲ ಸಾಯ್ತಾನೆ, ಸತ್ತ ಮೇಲೆ ನ್ಯಾಯ ತೀರ್ಪು. ಒಂದು ಸ್ವರ್ಗ ಒಂದು ನರಕ ಅಂತೇಳಿ. ಆದರೆ ಸಾಯುವಲ್ಲಿವರೆಗೂ ನಿಮಗೆ ಅವಕಾಶ ಕೊಡ್ತಾರೆ. ಹಾಲೆಲೂಯಾ. ಸಾಯುವಲ್ಲಿವರೆಗೂ ನಿಮ್ಗೆ ಏನು ಕೊಡ್ತಾರೆ? ಅವಕಾಶ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸಾಯುವಲ್ಲಿವರೆಗೂ ದೇವರು ಅವಕಾಶ ಕೊಡ್ತಾರೆ. ಬಾ ಮಗನೇ, ಬಾ ಮಗಳೇ, ಸತ್ಯಕ್ಕೆ ಬಾ, ಸತ್ಯಕ್ಕೆ ಬಾ, ನಾನು ಸರ್ವಶಕ್ತನಾದ ದೇವರು ನಾನಾಗಿದ್ದೀನಿ, ಬಾ ಬಾ ಅಂತ ಹೇಳ್ತಾರೆ. ನೀವು ಬರಲಿಲ್ಲ, ನಾಟಕ ಆಡ್ಕೊಂಡು ಜೀವಮಾನ ಮಾಡಿದ್ರಿ, ನಮ್ಮ ಏಸಪ್ಪನಿಗೇನು ಲಾಸ್ ಇಲ್ಲ, ಲಾಸ್ ಇರೋದು ನಿಮಗೇನೆ. ಸಾಯುವಲ್ಲಿವರೆಗೂ ನಿಮ್ಗೆ ಅವಕಾಶ ಇದೆ. ಸುಮಾರು ಜನ ಹೇಳ್ತಾರೆ ಅವ್ನು ಬದುಕಿರೋಗಲೇ ಅವನು ನ್ಯಾಯ ತೀರ್ಪು ಆಗೋಯ್ತು ಅಂತ. ಅದು ಸುಳ್ಳು. ಬದುಕಿರೋ ನ್ಯಾಯ ತೀರ್ಪು ಬರೋದಿಲ್ಲ, ಶಿಕ್ಷೆ ಮಾತ್ರ ಬರೋದು. ಬದುಕಿರುವಾಗ ಶಿಕ್ಷೆ ಬರ್ತದೆ, ದೇವರಿಗೆ ವಿರೋಧವಾಗಿ ನಿಂತ್ಕೊಂಡಾಗ. ನ್ಯಾಯ ತೀರ್ಪು ಬರೋದೇ ಇಲ್ಲ. ಶಿಕ್ಷೆ ಬರೋದು ಯಾಕೆ ಗೊತ್ತಾ? ನಮ್ಮನ್ನ ತಿದ್ಕೊಳ್ಳೋಕ್ಕೋಸ್ಕರ. ಮಕ್ಕಳಿಗೆ ನೋಡಿ, ತಪ್ಪು ಮಾಡಿದಾಗ ಕುಂಡಿಗೆ 4 ಏಟು ಹೊಡಿತೀವಿ. ಯಾಕೆ? ಮಕ್ಕಳು ಬದಲಿದ್ದಾರೆ. ಮಕ್ಕಳು ಕೈಕಾಲು ಮುರಿದಾಗ ಕೊಡ್ತೀವ. ಹಂಗೇನೆ ನ್ಯಾಯ ತೀರ್ಪು ಬರೋದಿಲ್ಲ ಮಕ್ಕಳೇ, ಶಿಕ್ಷೆ ಬರ್ತಾ ಇರ್ತದೆ. ಅದು ಮಕ್ಕಳ ರೂಪದಲ್ಲಿ ಬರ್ತದೆ, ಗಂಡ ಸತ್ತೋಗೋ ರೂಪದಲ್ಲಿ, ಕುಟುಂಬದಲ್ಲಿ ಪ್ರಾಬ್ಲಮ್ ಆಗೋ ರೂಪದಲ್ಲಿ, ಕೈಕಾಲು ಮುರಿದೋಗೋ ರೂಪದಲ್ಲಿ ಬರ್ತದೆ. ಆದರೆ ಈ ಶಿಕ್ಷೆ ಯಾವುದು ಯೇಸು ಸ್ವಾಮಿ ಕೊಡೋದಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಬಿಟ್ಟಾಗ ಸೈತಾನ ಮುಂದೆ ಕೊಡ್ತಾ ಇರ್ತಾನೆ. ಬೈಬಲಲ್ಲಿ ಬರ್ತದೆ, ಯೇಸು ಸ್ವಾಮಿ ಕೈ ಬಿಟ್ಟಾಗಲೇ ಸೈತಾನ ಒಳಗಡೆ ಬರೋದು. ಇಷ್ಟು ಹೇಳಿದ್ರು ಕೂಡ ನೀವು ದೇವ್ರ ರಾಜ್ಯದಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಯೇಸು ನಿಮ್ಮನ್ನು ಬಿಟ್ಟು ಕಡೆ ಬರ್ತಾರೆ. ಆದರೆ ಆ ಟೈಮಲ್ಲಿ ಸೈತಾನ ಬರ್ತಾರೆ. ಅಲ್ಲಲ್ಲಿಯ ಪಾಸ್ಟ್ಗಳು ಹೇಳ್ತಾರೆ, ಅಯ್ಯೋ ಒಂದ್ಸಲ ಏಸಪ್ಪ ಬಂದಮೇಲೆ ನಿಮ್ಮನ್ನ ಬಿಡೋದಿಲ್ಲ ಕಣ್ರಿ. ಹೌದು, ನಿಮ್ಮನ್ನು ಬಿಡೋದಿಲ್ಲ. ಆದರೆ ನಿಮ್ಮ ಪ್ರಸನ್ನತೆನ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಲ್ಲಿಯ ಏನು ನೀವು ಬಾರ್ಗೆ ಹೋದ್ರು ಏಸಪ್ಪ ಬರ್ತಾರೆ ತಿಳ್ಕೊಂಡ್ರ? ನೀವು ವೈಭಚಾರ ಮಾಡಿದ್ರೆ ಏಸಪ್ಪ ಬರ್ತಾರೆ ತಿಳ್ಕೊಂಡ್ರ? ಸುಳ್ಳು ಹೇಳಿದ್ರೆ ಏಸಪ್ಪ ಬರ್ತಾರೆ ತಿಳ್ಕೊಂಡ್ರ? ಪಕ್ಕದ ಮೇಲೆ ಹೋಗಿ ಪಾರ್ವತಕ್ಕನ ಬಗ್ಗೆ ಮಾತಾಡಿದ್ರೆ ಏಸಪ್ಪ ಬರ್ತಾರೆ ತಿಳ್ಕೊಂಡ್ರ? ಟಿವಿಲಿ ಬಿಗ್ ಬಾಸ್ ನೋಡ್ಕೊಂಡಿದ್ರೆ ಏಸಪ್ಪ ಬರ್ತಾರೆ ತಿಳ್ಕೊಂಡ್ರ? ಅಲ್ಲಲ್ಲಿಯ ಅಲ್ಲಲ್ಲಿಯ ದೇವ್ರು ಬರ್ತಾರ? ದೇವ್ರು ಬರೋದು ಯಾವಾಗ? ಪ್ರಾರ್ಥನೆ ಮಾಡಿದಾಗಲೂ ಅಲ್ಲ, ಭಯಭಕ್ತಿಯಿಂದ ನಡೆದಾಗ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೇನೆ, ನೀವು ಮಾಡ್ತೀರಿ, ಎಲ್ಲರೂ ಮಾಡ್ತಾರೆ, ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗಲ್ಲ. ಪ್ರಾರ್ಥನೆ ಮಾಡೋಕೆ ಭಯಭಕ್ತಿ ಇದೆಯಾ? ಅಲ್ಲೆಲ್ಲೂ ಸ್ತುತಿ ಮಾಡಿರಿ ಅಂತ ಹೇಳೋದು. ಪಕ್ಕದ ಮನೆಯನ್ನು ತಿಥಿ ಮಾಡ್ತಾ ಇರೋದು. ಅವನ ಬಾಯಿಗೆ ಮಣ್ಣಾಕ, ಅವನು ನಿಗುರುವಾಗ ಬಾಯಲ್ಲಿ ಬೇರೆ ತಿಥಿ ಇಲ್ಲ. ಪ್ರೈಸ್ ಅಲ್ಲ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ, ಸ್ತೋತ್ರ. ಹಾಗಾದರೆ ಇಲ್ಲಿಗೆ ವಾಕ್ಯನ ಮುಗಿಸೋಣ. ಕೇಳಿಸ್ಕೊಳ್ಳಿ. ಪ್ರೈಸ್ ಲಾರ್ಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಭಯ ನಮ್ಮನ್ನು ದೇವರ ಜ್ಞಾನದ ಕಡೆಗೆ ನಡೆಸ್ತದೆ. ಬರೋ ವಾರನೂ ಇದೇ ವಾಕ್ಯ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ? ಸಾಧ್ಯವಾದನ್ನು ತಪ್ಪಿಸ್ಕೋಬೇಡಿ, ಆದಷ್ಟು ಬನ್ನಿ. ದೇವರ ಭಯ ದೇವರ ಜ್ಞಾನವನ್ನು ಕಲಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ತಿದ್ದಾರೆ. ದೇವರ ಭಯ ನಿಮಗೆ ದೇವರ ಜ್ಞಾನ ಕಲಿಸ್ತದೆ. ಈ ಲೋಕದ ಜ್ಞಾನವನ್ನು ಬಿಟ್ಟು ನಾವು ಹೆಂಗೆ ಬದುಕಬೇಕು? ಈ ಲೋಕದ ಜ್ಞಾನ ಏನು ಕಲಿಸ್ತದೆ? ಬರೀ ಮೋಸ, ವಂಚನೆ, ಅನ್ಯಾಯ, ಅಕ್ರಮ, ಬರೀ ಇಂಥದನ್ನೇ ಕಲಿಸೋದು. ದೇವರ ಜ್ಞಾನವನ್ನು ಕಲಿಸ್ತದೆ. ಆದರೆ ಮನುಷ್ಯರ ಭಯ ಗುಲಾಮತನನ ಕಲಿಸ್ತದೆ. ದೇವರ ಭಯ ಈ ಲೋಕದಲ್ಲಿರೋ ಕೆಟ್ಟ ಕಾರ್ಯಗಳನ್ನ ಮಾಡಬಾರ್ದು ಅಂತ ತಿಳಿಸ್ತದೆ. ಆದರೆ ಮನುಷ್ಯರ ಭಯ ಏನು ಮಾಡೋದು ಅಂತ ಕೆಟ್ಟ ಕಾರ್ಯನ ಮಾಡೋದು ಪ್ರೇರೇಪಣೆ ಕೊಡ್ತದೆ. ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತದೆ. ತನಗೆ ತಾನೇ ಭಯ ಪಡ್ಕೊಳ್ತಾರೆ ನೋಡಿ. ಅದು ಹುಚ್ಚು ಭ್ರಮೆಯನ್ನು ಕಲ್ಪಿಸಿ ಅವ್ರಿಗೆ ಅವರೇ ಸಾಯಂತ ಪರಿಸ್ಥಿತಿ ಮಾಡ್ತದೆ. ಹಾಗಾದರೆ ಇದೆಲ್ಲದಕ್ಕೂ ಶ್ರೇಷ್ಠವಾದದ್ದು ದೇವರ ಭಯ. ಪ್ರಿಯರೇ, ನಿಮ್ಮನ್ನು ದೇವರು ನೋಡ್ತಾ ಇದ್ದಾನೆ ಅಂತ ಹೇಳಿದ ಜ್ಞಾನ ನಿಮಗಿರಲಿ. ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾಳೆ ಜ್ಞಾನ ನಿಮಗಿರಲಿ. ನೀವೇನಾದರೂ ದೇವರ ಮುಂದೆ ಡ್ರಾಮಾ ಮಾಡಿಕೊಂಡು ಚರ್ಚ್ಗೆ ಬರೋದಾದರೆ ಚರ್ಚ್ ಒಳಗಡೆ ದೇವರು ನೋಡ್ತಾ ಇರ್ತಾರೆ. ಚಂದ್ರಶೇಖರ್ ಅಂಕಲ್, ನಾನು ನಿಮಗೆ ಪ್ರಾರ್ಥನೆ ಎಲ್ರಿಗೂ ಮಾಡ್ತೀನಿ, ಒಳ್ಳೆಯವ್ರಿಗೂ ಮಾಡ್ತೀನಿ, ಕೆಟ್ಟವ್ರಿಗೂ ಮಾಡ್ತೀನಿ. ಯೇಸು ಸ್ವಾಮಿನೂ ಒಳ್ಳೆಯವ್ರಿಗೂ ಆಶೀರ್ವಾದ ಮಾಡ್ತಾರೆ, ಕೆಟ್ಟವ್ರಿಗೂ ಆಶೀರ್ವಾದ ಮಾಡ್ತಾರೆ. ಆದರೆ ಆಶೀರ್ವಾದ ಹಿಡ್ಕೊಳ್ಳೋದು ನಿಮ್ಮ ಕೈಲಿರೋದು. ಈಗ ಮಳೆ ದೇವ್ರು ಕೊಟ್ಟ ಆಶೀರ್ವಾದ ತಾನೆ. ಒಳ್ಳೆಯವ್ರಿಗೂ ಮಳೆ ಬೀಳ್ತದೆ, ಕೆಟ್ಟವ್ರಿಗೂ ಮಳೆ ಬೀಳ್ತದೆ ತಾನೆ. ದೇವ್ರು ಕೊಟ್ಟಿರೋ ಸೂರ್ಯ ಒಳ್ಳೆಯವ್ರಿಗೂ ಮೂಡ್ತದೆ, ಕೆಟ್ಟವ್ರಿಗೂ ಮೂಡ್ತಾನೆ. ಹಾಗೇನೆ ದೇವ್ರು ಕೊಟ್ಟ ನೀರು ಒಳ್ಳೆಯವರು ಕುಡಿತಾರೆ, ಕೆಟ್ಟವರು ಕುಡಿತಾರೆ ತಾನೆ. ಹಾಗೇನೆ ದೇವ್ರು ಕೊಟ್ಟ ಆಶೀರ್ವಾದ ಸಭಾಪಾಲಕರು ನಾವು ಕೊಡ್ತೀವಿ ನಿಮಗೆ. ಆದರೆ ಅದು ಹಿಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮಳೆ ಬಂದಿದೆ, ಗದ್ದೆನೇ ಉಳ್ದೇನೆ ಬೇಸಾಯ ಮಾಡದೇ ತಪ್ಪು ಯಾರ್ದು? ನಿಜ ತಾನೆ.
ಅಲ್ವಾ? ಸೂರ್ಯನ ಕಿರಣ ಬೀಳ್ಬೇಕು ಅಂತ ಹೇಳ್ತಾರೆ. ನೀವು ಮನೆ ಒಳಗಡೆ ಇದ್ಕೊಂಡು ನಿನ್ನ ಚರ್ಮದ ರೋಗ ಬಂದರೆ ಯಾರು ತಪ್ಪು? ಹಂಗೇನೆ ಇವತ್ತು ಆಶೀರ್ವಾದ ಎಲ್ರಿಗೂ ಮಾಡ್ತಾರೆ, ಒಳ್ಳೆಯವ್ರಿಗೆ ಕೆಟ್ಟರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ತೀವಿ ನಾವು. ಆದರೆ ಇಲ್ಲಿ ವಾಕ್ಯ ಬರ್ತಿದ್ದೇನೋ, ನಮಗೆ ಚರ್ಚಿದ ಬೋರ್ಡ್ ಯಾವುದಿದು? ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಕೀರ್ತನೆ 118:26 ವಾಕ್ಯ. ಈ ವಾಕ್ಯನ ನಾನು ಯಾಕೆ ತಂದಿದ್ದೆ ಗೊತ್ತಾ? ದೇವರ ಹೆಸರಿನ ಒಳಗಡೆ ಬರೋರಿಗೆ ಎಲ್ರಿಗೂ ಆಶೀರ್ವಾದ ಇದೆ. ನಾವು ಕೂಡ ಆಶೀರ್ವಾದ ಮಾಡ್ತೀವಿ. ಯೆಹೋವನ ಮಂದಿರದಲ್ಲಿ ನಾವು ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ. ಆದರೆ ಆಶೀರ್ವಾದನ ಬಿಗಿಯಾಗಿ ಹಿಡ್ಕೊಳ್ಳೋದು ನಿಮ್ಮ ಕೈಲಿದೆ. ಅಲ್ಲಲ್ಲಿಯ ನೀವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಆರೋಗ್ಯದ ಪರಿಸ್ಥಿತಿ, ನಿಮ್ಮ ವ್ಯವಹಾರದ ಪರಿಸ್ಥಿತಿ, ನಿಮ್ಮ ಕೋರ್ಟ್ ಕೇಸುಗಳು ಪ್ರತಿಯೊಂದರಲ್ಲೂ ಕೂಡ ನನ್ನ ದೇವರು ಜಯ ಕೊಡ್ತಾರೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಲ್ಲಿಯ ಹಾಗಾದ್ರೆ ದೇವರ ಭಯ ನನಗೂ ಮತ್ತೆ ನಿಮಗೂ ಇರಲಿ. ಸಭಾ ಪಾಲಕರು ಕೂಡ ಇವತ್ತು ದೇವರ ಭಯ ಇಲ್ಲದೇ ಆಟ ಆಡ್ತಿದ್ದಾರೆ. ಒಂದು ಚರ್ಚದ ಆತ್ಮನ ಕತ್ಕೊಬಿಡೋದು, ಇದೆಲ್ಲ ಮಾಡಕ್ ಹೋಗ್ಬಾರ್ದು. ದೇವರ ಭಯ ಇರಬೇಕು ಅವರಿಗೆ. ದೇವರ ಭಯ ಇದ್ರೆ ದೇವರ ಆಶೀರ್ವಾದ ಎಲ್ಲಿಯೂ ಕೂಡ ಇದೆ. ಅಲ್ಲಲ್ಲಿಯ ಹಾಗಾದ್ರೆ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.